ವಿವಾದಗಳ ನಡುವೆ ರಾಮ ಮಂದಿರಕ್ಕೆ ಅರವಿಂದ್ ಕೇಜ್ರಿವಾಲ್ ಭೇಟಿ ಕೊಟ್ಟಿದ್ದಾರೆ. ವಿವಾದಗಳ ನಡುವೆ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಕಳ್ಳತನದ ವಿವಾದದ ನಡುವೆ ರಾಮ ಮಂದಿರಕ್ಕೆ ಭೇಟಿಯನ್ನ ಆಮ್ ಆದ್ಮಿಯ ಮೇನ್ ಲೀಡರ್ ಕೊಟ್ಟಿದ್ದಾರೆ ಕೇಜ್ರಿವಾಲ್. ರಾಮಲಲ್ಲಾ ದರ್ಶನವನ್ನ ಪಡೆದಿದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್. ಇದು ಕುತೂಹಲ ಮೂಡಿಸ್ತದೆ. ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದು ನಿಜಕ್ಕೂ. ವಿವಾದಗಳ ನಡುವೆ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಇದರಲ್ಲಿ ಹಂಗೆ ನೋಡೋದಾದ್ರೆ ಅಯೋಧ್ಯೆಯ ಉದ್ಘಾಟನಾ ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಯಿಂದ ಆಯಾ ದೇಶದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಿನಿಸ್ಟ್ರುಗಳು, ಬೇಡ MLAಗಳು ಹೋಗ್ಬಿಟ್ರತ್ಲಾಗೆ. VIP ಕೋಟಾದಡಿ ಹೋಗ್ಬಿಟ್ರು. ಬಟ್ ಇವ್ರಿಗೆ ಹೋಗಕ್ಕೆ ಮನ್ಸಿತ್ತೋ ಇಲ್ವೋ ಗೊತ್ತಿಲ್ಲ. ಆಗ ಮೀನಾಮೇಷ ಎಣಿಸ್ತಾ ಇದ್ರು. ಬಟ್ ಈಗ ರಾಮ ಮಂದಿರದಲ್ಲಿ ಲಪಟಾಯಿಸಿದ್ದಾರೆ ಹಣವನ್ನ, ಕಾಣಿಕೆ ದುಡ್ಡನ್ನ ಎಗರಿಸಿದ್ದಾರೆ ಅನ್ನುವ ಮೇಜರ್ ಅಪ್ಡೇಟ್ ಆಗ್ತಾ ಇರುವಾಗ SIT ಟೀಮನ್ನು ರಚನೆ ಮಾಡಿ 9 ಜನರನ್ನ ಲಾಕ್ ಮಾಡಿದ್ದಾರೆ ಎನ್ನುವ ಸುದ್ದಿಯ ನಡುವೆ ಇವರ ಈ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ದರ್ಶನಕ್ಕೆ ಮಾತ್ರ ಸೀಮಿತವಾ ಅಥವಾ ಇದರಲ್ಲಿ ಕಾಣಿಕೆ ಹಣವನ್ನ ಎಗರಿಸಿರೋದ್ರ ಬಗ್ಗೆ ಏನಾದರೂ ಕಾಮೆಂಟ್ ಮಾಡ್ತಾರಾ? ಓಕೆ, ಆಪ್ ವಕ್ತಾರರು ದಿನೇಶ್ ಹೇರೋಳ್ಳಿ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡ್ಸೋಣ. ದಿನೇಶ್ ಅವರೇ ನಮಸ್ಕಾರ. ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆ. ನಾನು ಈ ರಾಮ ಮಂದಿರದಲ್ಲಿ ಹಣ ಕಳ್ತನ ಅಥವಾ ಲೂಟಿ ಹೊಡೆದಿರೋದ್ರ ಬಗ್ಗೆ ನಿಮ್ಮ ಹತ್ರ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಆರಂಭದ ದಿನದಲ್ಲಿ ಮೀನಾಮೇಷ ಎಣಿಸ್ತಾ ಇದ್ರು ಕೇಜ್ರಿವಾಲ್ ಅವರು. ಅದು ಇಂಥ ಟೈಮಲ್ಲಿ ಹೋಗಿದ್ದಾರೆ. ಮೇಜರ್ ಅಪ್ಡೇಟ್ ಏನು ವಿಶೇಷ ಏನು ಅಂತ? ಮೇಡಮ್ ಏನಂದ್ರೆ ಏನು ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿರೋದು ಏನಂದ್ರೆ, ಇವತ್ತು ಈ ಒಂದು ರಾಮ ಮಂದಿರದಲ್ಲಿ ಆದಂತ ಅವ್ಯವಹಾರಗಳ ಬಗ್ಗೆ ಮಾನ್ಯ ಸಂಜಯ್ ಸಿಂಗ್ ಅವರು, ನಮ್ಮ ರಾಜ್ಯಸಭಾ ಸದಸ್ಯರಾದಂತ ಸಂಜಯ್ ಸಿಂಗ್ ಅವರು ಇದ್ರ ಬಗ್ಗೆ ಹಲವಾರು ಬಾರಿ ಈ ವಿಚಾರಗಳನ್ನ ಎತ್ತಿಡಿದ್ರು. ಮತ್ತೆ ಅವ್ಯವಹಾರಗಳ ಬಗ್ಗೆ ಸಾಕಷ್ಟು ಧ್ವನಿಯನ್ನ ಎತ್ತಿದ್ರು. ಆ ಒಂದು ವಿಚಾರವಾಗಿ ಇವತ್ತು ಏನು ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ನಡೆದಿರುವಂತ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಅಪೋಸಿಷನ್ ಅವರು ಕೂಡ ಯಾರು ಮಾತಾಡ್ತಾ ಇಲ್ಲ, ಈ ವಿಚಾರಗಳನ್ನ ಧ್ವನಿ ಎತ್ತುತ್ತಾ ಇಲ್ಲ. ಅದಕ್ಕೆ ಇವತ್ತು ರಾಮನ ಹೆಸರಲ್ಲಿ ಏನು ರಾಮ ಒಬ್ಬ ಪುರುಷೋತ್ತಮ ಅಂತ ಹೇಳಿದ್ರು, ರಾಮನಿಂದ ರಾಮ ಒಬ್ಬ ಉತ್ತಮವಾದ ವ್ಯಕ್ತಿ ಅಂತ ಒಂದು ಪರಿಗಣನೆಯನ್ನ ತಂದಂತ ಇವತ್ತು ಬಿಜೆಪಿ ರಾಮನ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ರಾಮನ ಹಣವನ್ನೇ ದೋಚ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಆ ಒಂದು ವಿಚಾರವಾಗಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಯೋಧ್ಯೆಗೆ ಭೇಟಿ ನೀಡಿ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇವತ್ತು ಜನಗಳಿಗೆ ಒಂದು ದೇಶದ ಜನಗಳಿಗೆ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಇಷ್ಟು ದಿವಸ ಆಯ್ತು, ಯಾಕಂದ್ರೆ ಇದ್ರ ಹಿಂದೆನೆ ಹಲವು ಬಾರಿ ಫಾರ್ ಎಕ್ಸಾಂಪಲ್ ಸಾರಿ ಟು ಇಂಟರಪ್ಟ್ ದಿನೇಶ್ ಅವರೇ, ಅದನ್ನೇ ನಾನು ಆರಂಭದಲ್ಲಿ ಕೇಳಿದ್ದು. ಅಂದ್ರೆ ಇದು ದೇವರ ರಾಮನ ದರ್ಶನಕ್ಕಲ್ಲ, ಅಲ್ಲಿ ನಡೆದಿರುವ ಲೂಟಿ ಬಗ್ಗೆ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ಲಿಕ್ಕೆ ಹೋಗಿದ್ದ ಕೇಜ್ರಿವಾಲ್ ಅವರು? ನೇರ ಪ್ರಶ್ನೆ ಕೇಳೋದಾದ್ರೆ ನಾನು. ಹೌದು, ರಾಮನ ಇವತ್ತು ಏನು ಅಲ್ಲಿ ಅವ್ಯವಹಾರ ನಡೆದಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ಇದ್ರಲ್ಲಿ, ಆ ಅವ್ಯವಹಾರಗಳ ಬಗ್ಗೆ ಹೇಳೋದಕ್ಕೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಯೋಧ್ಯೆಗೆ ಹೋಗಿದ್ದಾರೆ. ಆದ್ರೆ ನಾನು ಆ ವಿಚಾರವಾಗಿ ಹೇಳೋದಂದ್ರೆ, ಈ ಹಿಂದೆನೆ ರಾಮ್ ಜನ್ಮಭೂಮಿ ಏನ್ ಇವತ್ತು ದೇವಸ್ಥಾನಕ್ಕೆ 70 ಎಕರೆ ಸರೌಂಡಿಂಗ್ ಜಮೀನ್ಗಳನ್ನ ಪರ್ಚೇಸ್ ಮಾಡಿದ್ರು, ಅವಾಗ್ಲೂ ಕೂಡ ಸಂಜಯ್ ಸಿಂಗ್ ಅವರು 2 ಕೋಟಿ ಭೂಮಿನ 18.5 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಹಿಂದೆನೆ ಅಲಿಗೇಷನ್ ಅನ್ನ ಎತ್ತಿದ್ರು. ಅವತ್ತು ಕೂಡ ಯಾರು ಮುಂದೆ ಬರ್ಲಿಲ್ಲ, ಆ ಕೇಸ್ ನ ಅಪ್ಲಿಫ್ಟ್ ಕೂಡ ಮಾಡ್ಲಿಲ್ಲ, ಅದನ್ನ ಹಾಗೆ ಒಂದು ಕ್ಲೋಸ್ ಮಾಡ್ಬಿಟ್ರು. ಅಂದ್ರೆ ರಾಮನ ದೇವಸ್ಥಾನ ಸುತ್ತಮುತ್ತ ಜಮೀನು ಖರೀದಿಯಲ್ಲೂ ಸಾಕಷ್ಟು ಹಗರಣ ನಡೀತು ಫಸ್ಟ್ ಅಲ್ಲೇ. ಇದನ್ನ ಏನು ಮಾರ್ಕ್ ಮಾಡ್ಬಿಟ್ರು. ಈ ಒಂದು ವಿಚಾರವನ್ನ ಕೊನೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಬಿಜೆಪಿ ಅವರೇ ಇವತ್ತು ಕಂಪ್ಲೇಂಟ್ ಮಾಡಿ ಇದನ್ನ ಅಲಿಗೇಷನ್ಸ್ ನ ರೈಸ್ ಮಾಡಿ ಇವತ್ತು ಆಚೆ ತೆಗ್ದಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ. ನಮ್ಗೆ ಲೆಕ್ಕ ಕೊಡಿ, ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಏನು ರಾಮನ ಪ್ರಾಣ ಪ್ರತಿಷ್ಠಾನ ದಿವಸನೇ 3,17,00,000 ದುಡ್ಡು ದೇಣಿಗೆ ಬಂತು. ಆಮೇಲೆ ಈ ಏನು 15 ದಿವಸ ಏನಿದ್ದಿತ್ತು ಮಹಾಕುಂಭಯಾಗ, ಅವಾಗ 15 ದಿವಸಕ್ಕೆ ಸುಮಾರು 12,80,00,000 ದೇಣಿಗೆ ಬಂತು. ಪ್ರತಿ ದಿವಸ ಮಿನಿಮಮ್ 8 ರಿಂದ 10 ಲಕ್ಷ ದೇಣಿಗೆ ಬರ್ತಾ ಇದೆ. ಚಿನ್ನ ಬೇರೆ, ಬೆಳ್ಳಿ ಬೇರೆ, ಆಭರಣಗಳು ಬೇರೆ. ಇವತ್ತು ಯಾವ ಆಭರಣಗಳಾಗ್ಲಿ ಚಿನ್ನಗಳಾಗ್ಲಿ ಏನಾಗ್ಲಿ ಇವತ್ತು ಜನರಿಗೆ ಅಕೌಂಟಬಿಲಿಟಿ ಬೇಕು. ಇದು ಯಾವ್ದೋ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಅಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಅಂತ ಮಾಡ್ಕೊಂಡ್ರು, ಅದಕ್ಕೆ ಯಾವ್ದೋ ಒಂದು ಪುರಾವೆಗಳೇ ಕೊಡ್ಲಿಲ್ಲ. ಇನಿಷಿಯಲಿ ಅದು ಗೌರ್ಮೆಂಟ್ ಟ್ರಸ್ಟ್ ಅಂದ್ರು, ಇವತ್ತು ಅದು ಇಂಡಿವಿಜುವಲ್ ಟ್ರಸ್ಟ್ ಕೊಡಕ್ ಬರಲ್ಲ ಅಂತಾರೆ.
ಇವತ್ತು ಇದೇ ರೀತಿ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಬಂದಂತ ಬಿಜೆಪಿ ಇವತ್ತು ಅಧಿಕಾರಕ್ಕೆ ಪಾಪ ಅವತ್ತು ಹೋರಾಡಿದಂತ LK ಅಡ್ವಾಣಿ ಇರ್ಬೋದು, ಮುರಳಿ ಮನೋಹರ್ ಜೋಶಿ ಇರ್ಬೋದು, ಇವರೆಲ್ಲ ಪಾಪ ಸುಮಾರು 75,000 ಜನ ಕರಸೇವಕರು ಅವತ್ತು ಹೋಗಿ ಏನು ಬಾಬ್ರಿ ಮಸೀದಿನ ಡೆಮಾಲಿಷ್ ಮಾಡಿದ್ರು. ಅಷ್ಟೆಲ್ಲ ಮಾಡಿ ಉಮಾಭಾರತಿಯಿಂದ ಇನ್ಕ್ಲೂಡ್ ಆಗಿ ಅವರೆಲ್ಲ ಹೋರಾಟ ಮಾಡಿದ್ದು ಅಂತ ಒಂದು ರಾಮ ಜನ್ಮಭೂಮಿ ಇವತ್ತು ರಾಮನ ಹೆಸರಲ್ಲಿ ಇಡೀ ದೇಶಕ್ಕೆ ಇವ್ರು ಹೇಳುವಂತ ಬಂದವರು, ರಾಮನ ಆಡಳಿತ ಕೊಡ್ತೀವಿ, ರಾಮರಾಜ್ಯ ಮಾಡ್ತೀವಿ. ಇವತ್ತು ದೇಶದಲ್ಲಿ ಹಿಂದೂಗಳು ಕತ್ರದಲ್ಲಿದ್ದಾರೆ, ಅವರು ಏನು ಭಯದಲ್ಲಿದ್ದಾರೆ, ಅವ್ರನ್ನ ರಕ್ಷಿಸ್ಬೇಕು ಅಂದವ್ರು ಇವತ್ತು ರಾಮನ ಹಣವನ್ನ ರಕ್ಷಿಸುವ ಒಂದು ಯೋಗ್ಯತೆ ಇಲ್ಲ, ರಾಮನನ್ನೇ ಇವತ್ತು ಲೂಟಿ ಮಾಡಕ್ ಹೊರಟಿದ್ದಾರೆ. ಇವತ್ತು ಹಿಂದೆ ಹೇಳ್ತಿದ್ರು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ. ಅಂದ್ರೆ ಕೃಷ್ಣನ್ ಲೆಕ್ಕ ಅಂದ್ರೆ ಏನೋ ಬ್ಲಾಕ್ ಮನಿ, ರಾಮನ್ ಲೆಕ್ಕ ಅಂದ್ರೆ ವೈಟ್ ಮನಿ ಅಂತ ಹೇಳ್ತಿದ್ರು. ಇವತ್ತು ವೈಟ್ ಮನಿ ರಾಮನ ಹಣವನ್ನೇ ಇವತ್ತು ದೋಚ್ತಾ ಇದ್ದಾರೆ. ಅಂದ್ರೆ ಇವರು ಇವತ್ತು ಕೇವಲ 2 ವರ್ಷ ಆಗಿಲ್ಲ ದೇವಸ್ಥಾನ ಉದ್ಘಾಟನೆ ಆಗಿ, 2 ವರ್ಷದಲ್ಲಿ 200 ಕೋಟಿಗಿಂತ ಹೆಚ್ಚು ದೊಡ್ಡ ಹಗರಣ ಮಾಡ್ತಾರೆ. ಅಂದ್ರೆ ಇವರು ದೇಶವನ್ನ ಆಳೋದಕ್ಕೆ ಯಾವುದ ನೈತಿಕತೆ ಇದೆ? 12 ಹಂಗಾದ್ರೆ 70-80 ವರ್ಷ ಸ್ವತಂತ್ರ ಬಂದಂತ ದೇಶವನ್ನ ಇವರು 12 ವರ್ಷದಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ. ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಇಡಿ ಯಾಕೆ ಯಾವುದೇ ಒಬ್ಬ ವ್ಯಕ್ತಿ ಮನೆಗಳ ಮೇಲೆ ರೈಡ್ ಆಗಿಲ್ಲ, ಅಕೌಂಟಬಿಲಿಟಿ ತಗೋತಾ ಇಲ್ಲ? ಸಣ್ಣ ಪುಟ್ಟ ಕೇಸ್ಗಳಿಗೂ ಇಡಿ ಸಿಬಿಐ ಇದರ ಹೊಣೆಗಾರಿಕೆಯನ್ನ ನೀವು ಹೇಳ್ದಂಗೆ ಅಕೌಂಟಬಿಲಿಟಿನ ಯಾರು ತಗೊಳ್ಬೇಕು? ಅಲ್ಲಿಯ ಮುಖ್ಯಮಂತ್ರಿಯ ಅಥವಾ ರಾಮನ ಹೆಸರು ಹೇಳ್ಕೊಂಡು ಬಂದಂತಹ NDA ಸರ್ಕಾರನ? ನಂಬರ್ 1. ಎರಡನೇದು, ನೀವು ಹೇಳ್ದಂಗೆ ಬಲಿದಾನಗಳಾಗಿದೆ ಇಲ್ಲಿಗೆ, 500 ವರ್ಷಗಳ ಹೋರಾಟ ಇದು, ಅನುಮಾನ ಇಲ್ಲ ಇದರಲ್ಲಿ. ಅಂಡ್ ಕೋಟ್ಯಾಂತರ ಜನರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿರುವ ಅಯೋಗ್ಯರು ಯಾರು ಅಂತ ಇನ್ನು ಹೊರಗೆ ಬರ್ಬೇಕಾಗಿದೆ. ಯಾರು ಹೊಣೆಗಾರಿಕೆ ಹೊತ್ಕೋಬೇಕು ಇದಕ್ಕೆ? ಮೇಡಮ್, ಏನು 5ನೇ ತಾರೀಕು ಏನ್ ಭೂಮಿ ಪೂಜೆ ಮಾಡಿದ್ರು, ಆಗಸ್ಟ್ 5ನೇ ತಾರೀಕು 2020ರಲ್ಲಿ, ಅವತ್ತು ನರೇಂದ್ರ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು, ಟೆಂಪಲ್ ಟ್ರಸ್ಟಿ ಮೆಂಬರ್ಸ್, ಹಿಂದೂ ಲೀಡರ್ಸ್ ಇಷ್ಟು ಜನ ಭಾಗಿಯಾಗಿದ್ರು. ಅಂದ್ರೆ ಭೂಮಿಯ ಏನು ಪೂಜೆಯಿಂದ ಹಿಡಿದು ಉದ್ಘಾಟನೆ ತನಕನು ನರೇಂದ್ರ ಮೋದಿ ಅವರ ಮುಖ್ಯಸ್ಥರಲ್ಲೇ ಎಲ್ಲ ಆಗಿರೋದು. ಇಷ್ಟೆಲ್ಲ ಆದ್ಮೇಲೆ ಅವರೇ ಹೊಣೆಗಾರಿಕೆ ಹೊತ್ಕೋಬೇಕು ಇವತ್ತು. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಒಂದು ಸಣ್ಣ ಮುಜರಾಯಿ ಇಲಾಖೆ ದೇವಸ್ಥಾನಗಳು ಇರ್ಬೋದು, ನೀವು ಹೋಗಿ ಅಲ್ಲಿ ಒಂದು ಹಣ ಕೌಂಟಿಂಗ್ ಮಾಡಬೇಕು, ಒಂದು ಉಂಡಿನ ಓಪನ್ ಮಾಡಬೇಕು ಅಂದ್ರೆ ಅಲ್ಲಿನ ತಹಶೀಲ್ದಾರ್ ಬರ್ತಾರೆ, ಟ್ರಸ್ಟಿ ಬರ್ತಾರೆ, ವಿಡಿಯೋಗ್ರಫಿ ಆಗುತ್ತೆ, ಪ್ರತಿಯೊಂದು ಕೌಂಟಬಿಲಿಟಿ ಬರುತ್ತೆ. 1 ರೂಪಾಯಿ ಎಲ್ಲೂ ಮೋಸ ಆಗೋದಕ್ಕೆ ಬಿಡಲ್ಲ. ಅಂತದ್ರಲ್ಲಿ ಇಡೀ ದೇಶದ ನಂಬಿಕೆ, ಇಡೀ ದೇಶದ ಏನು ಜನಗಳ ನಂಬಿಕೆ ಹಣ ಅದು. ಇಡೀ ದೇಶದಿಂದ ಎಲ್ಲಾರು ರಾಮ ಜನ್ಮಭೂಮಿ, ರಾಮ ಮಂದಿರ ಕಟ್ಟಬೇಕು ಅಂತ ಪ್ರತಿಯೊಬ್ರು ಒಬ್ಬ ಬಡವ ಭಿಕ್ಷುಕನಿಂದ ದುಡ್ಡು ಹಾಕಿದ್ದಾರೆ. ಅದಕ್ಕೆ ಅವರ ಎಲ್ಲ ಹಣಕ್ಕೆ ಇವತ್ತು ಅಕೌಂಟಬಿಲಿಟಿ ಬೇಕು. ಯಾವಾಗ ಇವರು ಹಣಕ್ಕೆ ಅಕೌಂಟಬಿಲಿಟಿ ಕೊಡ್ತಾ ಇಲ್ಲ, ಇವರು ನೋಡಿ ಅಕೌಂಟಬಿಲಿಟಿ ಕೊಡ್ಬೇಕು ಇಮಿಡಿಯೇಟ್ ಆಗಿ. ಮತ್ತೆ ಇದಕ್ಕೆ ಜವಾಬ್ದಾರಿ ಯಾರು? ಯೋಗಿ ಆದಿತ್ಯನಾಥನೇ ಅವ್ರೆ. ಯಾಕಂದ್ರೆ ಇದು ಬೇರೆ ಇನ್ಯಾವುದೋ ಸ್ಟೇಟ್ ಅಲ್ಲಿ ನಡೆದಿಲ್ಲ, ಇನ್ಯಾವ್ದು ಕರ್ನಾಟಕದಲ್ಲಿ ನಡೆದಿಲ್ಲ, ಇನ್ಯಾವುದೋ ಬಿಹಾರದಲ್ಲಿ ನಡೆದಿಲ್ಲ. ಇದು ನಡೆದಿರೋದು ಉತ್ತರ ಪ್ರದೇಶದಲ್ಲೇ. ಬುಲ್ಡೋಸರ್ ಬಾಬಾ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ. ಅಂತವ್ರ ಮುಂದೆನೆ ಇಷ್ಟು ದೊಡ್ಡ ಕಳ್ತನ ಮಾಡ್ತಾರೆ ಅಂದ್ರೆ ಇದಕ್ಕೆ ಅಕೌಂಟಬಿಲಿಟಿ ಯಾರು? ಅಂದ್ರೆ ಜನರ ರಾಮನ ಹಣನು ದೋಚುವಂತವ್ರು, ರಾಮನಿಗೆ ಬೆಲೆ ಕೊಡದೇ ಇರೋರು ಇನ್ನ ಜನರ ಬೆಲೆ ಕೊಡ್ತಾರ, ಜನರ ಹಣಕ್ಕೆ ಅಕೌಂಟಬಿಲಿಟಿ ಕೊಡ್ತಾರ. ಇವತ್ತು ಈ ದೇಶ ಕಾಯ್ತೀನಿ ಅಂತ ಬಂದಿರೋರು ರಾಮನ ಹೆಸರಲ್ಲಿ ಅಂತ ನಾವು ಕೇಳ್ತಾ ಇದೀವಿ. ಇಷ್ಟೆಲ್ಲ ಮಾಡ್ತಾರೆ. ನಮ್ಗೆ ಇದು ಇನ್ನೂ ಒಂದು ಏನ್ ಹೇಳ್ಬೇಕು ಅಂದ್ರೆ, ಇಷ್ಟೆಲ್ಲ ಆದ ನಂತರ ಕೂಡ ಯಾರೋ ಒಂದ್ ಇಬ್ರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಯಾರು ಚಂಪತ್ ರಾಯ್ ಇರ್ಬೋದು, ಇನ್ನೊಬ್ರು ಅನಿಲ್ ಮಿಶ್ರಾ ಅವರು. ನೀವ್ ಹೇಳ್ದಂಗೆ ಇವ್ರಿಬ್ರೆ ಇವತ್ತು ಇದ್ ಮಾಡಿರೋದು. ಬಟ್ ನಮ್ಗಳಿಗೆ ಈ ಒಂದು ಇದ್ರಲ್ಲಿ ಮತ್ತೆ ಇದ್ರ ಜೊತೆಗೆ ನೆನ್ನೆ ಮೊನ್ನೆ ಯಾರು ಈ ಸಿಂಧಿ ಜನಾಂಗದವರು ಪಾಪ ಅವರು ಏನು 2021ರಲ್ಲಿ 200 kg ಸುಮಾರು 200 ಇಟ್ಟಿಗೆಗಳು ಕೊಟ್ಟಿದ್ರಂತೆ, ಸಿಲ್ವರ್ ಇಟ್ಟಿಗೆಗಳು. ಅವುಗಳಿಗೆ ಬಿಲ್ಲೇ ಕೊಟ್ಟಿಲ್ಲ, ಅವ್ರು ಬಿಲ್ಲೇ ಕೊಟ್ಟಿಲ್ಲ. ಅಲ್ಲಿ ಒಂದು ರಿಫ್ಲೆಕ್ಟ್ ಆಗ್ತಾ ಇರೋದು. ಮತ್ತೆ ಈ ತರ ಸಾಕಷ್ಟು ನಡೆದಿದ್ದಾವೆ. ಬಿಲ್ ಕೊಡ್ಬೇಕು, ಯಾವ್ದೇ ಒಂದು ರಸೀದಿನೇ ಕೊಡ್ತಾ ಇಲ್ಲ ಅಂದ್ಮೇಲೆ ಅದಕ್ಕೆ ಅಸೆಟ್ಸ್ ಡಿಕ್ಲೇರ್ ಹೆಂಗಾಗುತ್ತೆ? ಅಸೆಟ್ಸ್ ಡಿಕ್ಲೇರ್ ಆಗಿಲ್ಲ ಆದ್ಮೇಲೆ ಜನರಿಗೆ ಅಕೌಂಟಬಿಲಿಟಿ ಏನ್ ಬರುತ್ತೆ? ಈಗ 1,000 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ, ಏನು ರಾಮ ಮಂದಿರ ಕಟ್ಟೋದಕ್ಕೆ. ಅದಕ್ಕೆ ಅಕೌಂಟಬಿಲಿಟಿ ಇದೆ. ಅದಾದ ನಂತರ ಈಗ 2024ರಲ್ಲಿ ಇವ್ರೇನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಅದಾದ ನಂತರ ಹೆಚ್ಚು ದೇಣಿಗೆ ಬಂದಿರೋದು. ಯಾಕಂದ್ರೆ ದೇವಸ್ಥಾನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರ್ಲಿಲ್ಲ. ಅದರಿಂದ ಏನ್ ಮಾಡಿದ್ರು, ದಾನಿಗಳು ಹೆಚ್ಚು ಹಣ ಕೊಟ್ಟಿದ್ದಾರೆ. ಜೊತೆಗೆ ಕುಂಭಮೇಳ ನಡೀತು. ಕುಂಭಮೇಳ ನಡೆದಾಗ ಇಡೀ ದೇಶದ ಜನ ಅಲ್ಲ, ವಿದೇಶಗಳಿಂದನೂ ಜನ ಕುಂಭಮೇಳಕ್ಕೆ ಬಂದವರು ಅಯೋಧ್ಯೆಗೆ ಭೇಟಿ ನೀಡ್ತಾರೆ. ಅವ್ರೆಲ್ಲರೂ ಹಣ
ಕರೆಕ್ಟ್, ನೋಡೋಣ. ನಾವು ಅದೇ ಕುತೂಹಲದಲ್ಲಿ ಕಾಯ್ತಾ ಇದೀವಿ. ಈ ಹೊಣೆಗಾರಿಕೆನ ಯಾರು ಹೊತ್ಕೊಳ್ತಾರೆ? ಈ ರಾಜೀನಾಮೆ ಕೇವಲ ಇಬ್ಬರಿಗೆ ಮಾತ್ರ ಸೀಮಿತ ಆಗುತ್ತಾ ಅಂತ. ಇದು ಮೇಲ್ನೋಟಕ್ಕೆ ಸಣ್ಣ ಮೀನ್ಗಳ ತರ ಕಾಣಿಸ್ತಾ ಇದ್ದಾರೆ, ತಿಮಿಂಗಿಲ್ಲ ಯಾರು ಅನ್ನೋದು ಗೊತ್ತಾಗಬೇಕು. ಥ್ಯಾಂಕ್ ಯು ದಿನೇಶ್ ಅವರೇ, ಇಷ್ಟೊತ್ತು PNS ಜೊತೆಗೆ PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ.